ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಗಿಲ್ಲಿ 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 ಎಲ್ಲಿ ನೋಡಿದ್ರು ಈಗಂತೂ ಗಿಲ್ಲಿದೆ ಹವಾ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಎಂಟರ್ಟೈನ್ ಮಾಡಿರುವಷ್ಟು ಯಾವ ಒಂದು ಸೀಸನ್ನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಒಬ್ಬ ಕಂಟೆಸ್ಟೆಂಟ್ ಗಮನವನ್ನ ಸೆಳೆದಿರಲಿಲ್ಲ. ಗಿಲ್ಲಿ ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು ಅಲ್ಲಿಂದನೇ ಎಲ್ರಿಗೂ ಕೂಡ ಶುರುವಾಯಿತು ಈ ಸಲ ಪಕ್ಕಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಫಿಕ್ಸ್ ಅನ್ನೋದು. ಸೊ ಅದಕ್ಕೆ ತಕ್ಕಂಗೆ ಉಳಿದಂತಹ ಕಂಟೆಸ್ಟೆಂಟ್ಗಳು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಯ ಹೈಲೈಟ್ ಆಗಿದ್ರು. ಅಂಡ್ ಈಗ ಇನ್ನೇನು ಫಿನಾಲೆಗೆ ಹತ್ತಿರ ಇದೆ, ಕೆಲವು ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿಯೇ ಗಿಲ್ಲಿ ಹವಾ ಅಂತೂ ರಾಜ್ಯಾದ್ಯಂತ ಸಿಕ್ಕಾಬಟ್ಟೆ ಜೋರಾಗಿದೆ. ಕಾಮಿಡಿಗೆ, ಮಾಸ್ ಡೈಲಾಗ್ಗೆ, ಎಲ್ಲದಕ್ಕೂ ಕೂಡ ಫೇಮಸ್ ನಮ್ಮ ಗಿಲ್ಲಿ. ಅವರ ಬಗೆಗೆ ಒಂದಷ್ಟು ರ್ಯಾಪ್ ಸಾಂಗ್ಗಳು ಕೂಡ ಬರುತ್ತೆ. ಅದರ ಜೊತೆಗೆ ದೊಡವ ಅನ್ನುವಂತಹ ಸಾಂಗ್ ಅನ್ನ ಯಾವ ವಿಭಿನ್ನ ರೀತಿಯಲ್ಲಿ ಹಾಡಬೇಕು ಅನ್ನುವಂಥದ್ದನ್ನು ಕೂಡ ಟ್ರೋಲ್ ಆಗುವಂತಹ ಒಂದು ಕಂಟೆಂಟ್ ಆಗೇನೆ ಎತ್ಕೊಳ್ತಾರೆ ನಮ್ಮ ಗಿಲ್ಲಿ ಅವರು. ಸೊ ಮಾತಿನ ಮಲ್ಲ, ಅವರಿಗೆ ಅವರೇ ಕೊಟ್ಕೊಂಡಿರುವಂತಹ ಬಿರುದು ಪಳಾರ್ ಗಿಲ್ಲಿ ಅಂತ. ಸೊ ಇದೆಲ್ಲವನ್ನ ಗಮನಿಸಿದಾಗ ಗಿಲ್ಲಿ ಅಂತೂ ಸದ್ಯಕ್ಕೆ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿದೆ ಒಂದು ಟ್ರೆಂಡ್ ಆಗಿದೆ. ಇನ್ನು ಗಿಲ್ಲಿ ಫ್ಯಾನ್ಸ್ಗಳಂತೂ ಎಲ್ಲಾ ಕಡೆನೂ ಒಂದು ಅಭಿಯಾನವನ್ನ ಶುರು ಮಾಡ್ಕೊಂಡಿದ್ದಾರೆ. ರಾಮನಗರದಿಂದ ಹಿಡಿದು ಚಿಕ್ಕನರಸೀಕೆರೆವರೆಗೂ ಕೂಡ ಒಂದು ಬೈಕ್ ರ್ಯಾಲಿಯನ್ನ ಕೂಡ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಎಲ್ಲರೂ ಕೂಡ ಒಂದಷ್ಟು ಅದರ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಒಂದು ಬ್ಯಾನರ್ಗಳ ಮೂಲಕ ಗಿಲ್ಲಿಗೆ ವೋಟ್ ಮಾಡಿ, ಗಿಲ್ಲಿಯನ್ನ ಗೆಲ್ಲಿಸಿ ಅನ್ನುವಂತಹ ಒಂದು ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಓಂ ಶಕ್ತಿಗೆ ಹೋಗುವಂತಹ ಹುಡುಗಿಯರು ಅಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಗಿಲ್ಲಿ ಪರವಾಗಿ ಒಂದು ಮತವನ್ನ ಕೇಳ್ತಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಕಪ್ಪನ್ನ ಗೆಲ್ತಾರೋ ಇಲ್ವೋ, ಆದ್ರೆ ಕರ್ನಾಟಕದ ಜನರ ಮನಸ್ಸನ್ನ ಈಗಾಗಲೇ ಗೆದ್ದುಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ಒಂದು ಬಿಗ್ ಬಾಸ್ ಶುರುವಾಗುವಂತಹ ಸಮಯಕ್ಕೆ ಎಲ್ಲರೂ ಕೂಡ ಟಿವಿ ಆನ್ ಮಾಡ್ದ ಗಿಲ್ಲಿ ಇವತ್ತು ಏನ್ ಮಾಡ್ತಾರೆ, ಇವರಿಗೆ ಯಾರೆಲ್ಲ ಇವತ್ತು ಕಾಲೆಳಿತಾರೆ, ಯಾರ ಮುಖದಲ್ಲಿ ಗಿಲ್ಲಿ ನಗು ತರಿಸ್ತಾನೆ ಅನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ಅಲ್ಲೇ ಕುತ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಮನೆಗಳಲ್ಲಿ ಗಿಲ್ಲಿ ಈಗ ಆಲ್ರೆಡಿ ಬಿಗ್ ಬಾಸ್ ನ ಅಧಿಪತಿ ಆಗಿದ್ದಾಗಿದೆ. ಇನ್ನು ಬಿಗ್ ಬಾಸ್ ಫಿನಾಲಿಯಲ್ಲಿ ಅವರು ಯಾವ ರೀತಿ ಬಿಗ್ ಬಾಸ್ ಕಪ್ಪನ್ನ ತೆಗೆದುಕೊಳ್ತಾರೋ ಇಲ್ವೋ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಮೂಡಿದೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿ ಅಭಿಮಾನಿಯೊಬ್ರು ಅವರ ಹೆಸರಲ್ಲಿ ಒಂದು ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದಾರೆ. ಒಂದಷ್ಟು ಅಭಿಪ್ರಾಯಗಳು ಗಿಲ್ಲಿ ಪರವಾಗಿ ಕೇಳಿ ಬರ್ತಿರುವಂತದ್ದು. ಆ ಒಂದು ವಿಚಾರವನ್ನ ಇಟ್ಕೊಂಡು ಸುದೀಪ್ ಅವ್ರಿಗೂ ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು. ಧ್ರುವಂತ್ ಅವ್ರಿಗೆ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಆದ್ರೆ ಈ ಸೀಸನ್ ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡೋದಾದ್ರೆ ಅದು ಗಿಲ್ಲಿ ಮಾತ್ರ ಅನ್ನುವಂಥದ್ದು ಗಿಲ್ಲಿ ಅಭಿಮಾನಿಗಳ ಮಾತು. ಸೊ ಅದನ್ನ ಒಂದು ಗಮನಿಸಿ ನೀವು ಮಾಡಿದ್ದು ಸರಿಯಲ್ಲ, ಕಿಚ್ಚನ ಚಪ್ಪಾಳೆಗೆ ಗಿಲ್ಲಿನೇ ಯೋಗ್ಯ ಅನ್ನುವಂತಹ ಒಂದಷ್ಟು ಕಮೆಂಟ್ಗಳನ್ನು ಕೂಡ ಸುದೀಪ್ ರವರು ಏನು ತಮ್ಮ ಸುಪ್ರಿಯಾನ್ವಿ ಆ ಒಂದು ಬ್ಯಾನರ್ನ ಒಂದು ಇನಾಗ್ರೇಷನ್ ವಿಡಿಯೋವನ್ನ ಹಾಕೊಂಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಬಿಗ್ ಬಾಸ್ ಸೀಸನ್ನ ಕಿಚ್ಚನ ಚಪ್ಪಾಳೆಗೆ ಧ್ರುವಂತ್ ಬೇಡವಾಗಿತ್ತು ಅನ್ನುವಂತಹ ರೀತಿಯಲ್ಲಿ, ಜೊತೆಗೆ ಗಿಲ್ಲಿಗೆ ಸಪೋರ್ಟಿವ್ ಆಗಿರುವಂತಹ ಕಮೆಂಟ್ಗಳನ್ನ ಬರ್ತಿರುವುದನ್ನ ನಾವು ಗಮನಿಸಬಹುದು. ಒಟ್ಟಾರೆ ಹೇಳೋದಾದ್ರೆ ಗಿಲ್ಲಿ ಈ ಬಾರಿ ಒಂದು ಬಿಗ್ ಬಾಸ್ ಸೀಸನ್ 12ರ ಎಂಟರ್ಟೈನರ್ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದಾರೆ. ಇನ್ನೇನೇ ಇದ್ರು ಫಿನಾಲೆಗೆ ಗಿಲ್ಲಿ ಯಾವ ರೀತಿ ತಯಾರಾಗ್ತಾರೆ, ಗಿಲ್ಲಿ ಫಿನಾಲಿಯ ವಿನ್ನರ್ ಆಗ್ತಾರಾ ಅಥವಾ ರನ್ನರ್ ಆಗ್ತಾರಾ ಅಥವಾ ಅಭಿಮಾನಿಗಳ ಆಸೆಯಂತೆ ಗಿಲ್ಲಿನೇ ವಿನ್ನರ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.